ಪ್ರಕೃತಿ ವಿಕೋಪದಿಂದ ಉಂಟಾಗಿರುವ ಬರಗಾಲದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತುರ್ತಾಗಿ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಪರಿಹಾರ ನೀಡುವ ಮೂಲಕ ರೈತರನ್ನ ಉಳಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಆಗ್ರಹ ಮಾಡಿದರು. ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಹಬ್ಬಗಳ ಆಚರಣೆಯ ಸಮಿತಿ ವತಿಯಿಂದ ಆಚರಿಸಲಾದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು, ಮಳೆ ಕೊರತೆಯಿಂದ ತಾಲೂಕಿನಲ್ಲಿ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ. ಸರ್ಕಾರ ಕೂಡಲೇ ಸಮೀಕ್ಷೆ ನಡೆಸಿ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿ ಪರಿಹಾರ ನೀಡಬೇಕು. ಹೇಮಾವತಿ ಜಲಾಶಯದಲ್ಲಿ 23 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಅಭಾವ ತಡೆಗಟ್ಟಲು ಜಾನುವಾರುಗಳಿಗೆ ನೀರು ಕೊರತೆಯಾಗದಂತೆ ಕೂಡಲೇ ನಾಲೆಗಳಿಗೆ ನೀರು ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು ಎಂದರು. ಹಲವಾರು ಮಹಾತ್ಮರ ತ್ಯಾಗ ಬಲಿದಾನದ ಫಲವಾಗಿ ದೇಶವು ಸರ್ವ ಸ್ವತಂತ್ರವಾಗಿ ಅಭಿವೃದ್ಧಿಯಲ್ಲಿ ದಾಪುಗಾಲಿಟ್ಟು ಪ್ರಪಂಚದಲ್ಲೇ ಬಲಾಢ್ಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇಂದು ನಮ್ಮ ದೇಶ ಸ್ವಾವಲಂಬಿಯಾಗಿ ಬೆಳೆದಿದ್ದು ಹಲವು ಮೈಲಿಗಲ್ಲುಗಳನ್ನು ಕಂಡಿದೆ. ಆರ್ಥಿಕತೆ, ರಾಜಕೀಯ, ತಂತ್ರಜ್ಞಾನ, ವಿಜ್ಞಾನ, ಮೂಲಸೌಕರ್ಯಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅನೇಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇನ್ನು 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪ ಧ್ವಜ ಸಂದೇಶ ನೀಡಿ, ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ದೇಶಭಕ್ತಿಯ ಹೊಸ ಸಂಚಲನವನ್ನು ಮೂಡಿಸುವ ಐತಿಹಾಸಿಕ ದಿನ. 1947ರ ಆಗಸ್ಟ್ 15ರಂದು 106 ವರ್ಷಗಳ ಬ್ರಿಟಿಷ್ ದಾಸ್ಯದ ಸರಪಳಿಯನ್ನ ಕಳಚಿ ಸ್ವತಂತ್ರ ಭಾರತವಾಗಿ ಹೊರಹೊಮ್ಮಿದ ನಮ್ಮ ದೇಶವಿಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಬದಲಿಗೆ ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಸಂಕೇತವಾಗಿದೆ ಎಂದ ಅವರು, ಇಂದು ನಮ್ಮ ಹೊಣೆ, ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ನಾವು ಸಹ ಏನಾದರೂ ಕೊಡುಗೆ ನೀಡಬೇಕಾಗಿದೆ ಎಂದು ತಿಳಿಸಿದರು. ಧ್ವಜಾರೋಹಣದ ನಂತರ ಅಲಂಕೃತ ಜೀಪಿನಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಕವಾಯತಿನ ನಾಯಕತ್ವ ವಹಿಸಿದ ಬಿಎಂ ಚರಣ್ಗೌಡ ಅವರು ಸೇರಿ ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ ತಂಡ ಸೇರಿ ವಿವಿಧ ಶಾಲೆಗಳ ಪಥಸಂಚಲನಕ್ಕೆ ಅಣಿಯಾಗಿದ್ದ ತಂಡಗಳಿಗೆ ಗೌರವ ವಂದನೆ ಸಲ್ಲಿಸಿದರು. ನಂತರ ಪಥಸಂಚಲನಗಳ ತಂಡಗಳು ಧ್ವಜವಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಪರಿಕರಗಳನ್ನು ವಿತರಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಬಿಕೆ ಕುಮಾರಸ್ವಾಮಿ, ವಿನೋದ್, ಬಿಎನ್ ದೊರೆಸ್ವಾಮಿ, ಸಿಎಲ್ ಧನಲಕ್ಷ್ಮಿ, ಲತಾ, ಸಿಎಸ್ ಹರೀಶ್ ರಾವುತ್, ಶಂಕರಲಿಂಗೇಗೌಡ, ವೈಆರ್ ತಿಪ್ಪೇಗೌಡ, ಮಂಜುನಾಥ್ ಹಂಚಿಹಳ್ಳಿ, ಕೆ ನಿಶಾಂಕ್, ಜೆಎನ್ ಮಂಜು, ರಾಘು ಕದಂಬ, ವಿಪಿ ಪುಟ್ಟರೇವಣ್ಣ, ಮಂಜುನಾಥ್, ಸಿದ್ಧಾರ್ಥ್ ಎಂ ಚಕ್ರವರ್ತಿ, ಎಂಡಿ ಹರೀಶ್, ದ್ಯಾವಯ್ಯ, ಡಿಬಿ ನಾಗೇಂದ್ರ ಅವರುಗಳನ್ನು ಗೌರವಿಸಲಾಯಿತು. ಪಟ್ಟಣದ ಕೆಪಿಎಸ್ ಪ್ರೌಢಶಾಲೆ ಪೇಟೆ ಮತ್ತು ವಿವೇಕಾನಂದ ಸ್ಕೂಲ್ನ ಶಾಲೆಗಳಿಂದ ದೇಶಭಕ್ತಿ ಸಾರುವ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪಥಸಂಚಲನದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕೆಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇಟೆ ಪ್ರಥಮ, ಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ದ್ವಿತೀಯ, ಎಸ್ವಿಜಿ ಪಬ್ಲಿಕ್ ಶಾಲೆ ತೃತೀಯ ಸ್ಥಾನವನ್ನು ಪಡೆಯಿತು. ಪ್ರೌಢಶಾಲಾ ವಿಭಾಗದಲ್ಲಿ ಪೂರ್ಣಚಂದ್ರ ಅಂತಾರಾಷ್ಟ್ರೀಯ ಶಾಲೆ ಪ್ರಥಮ, ಶಾಲಿನಿ ಅಂತಾರಾಷ್ಟ್ರೀಯ ಶಾಲೆ ದ್ವಿತೀಯ ಮತ್ತು ಬಿಜಿಎಸ್ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆ 3ನೇ ಸ್ಥಾನ ಪಡೆಯಿತು. ಸಮಾರಂಭದಲ್ಲಿ ಮುಖ್ಯಾಧಿಕಾರಿ ಪ್ರಕಾಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಆರ್ ಮೂರ್ತಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಎನ್ ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್, ಬಿಒಎಸ್ಎಸ್ ಸತೀಶ್, ಬಿಆರ್ಸಿಕೆಎನ್ ಅನಿಲ್, ತಾಲೂಕು ದೈಹಿಕ ಪರಿವೀಕ್ಷಕ ಕೆಟಿ ಆನಂದ್, ತಾಲೂಕು ಪಂಚಾಯಿತಿ ಸಿಇಒ ಜಿಆರ್ ಹರೀಶ್, ನಗರ ಠಾಣಾ ವೃತ್ತ ನಿರೀಕ್ಷಕ ರಘುಪತಿ ಸೇರಿ ಪುರಸಭಾ ನಾಮನಿರ್ದೇಶನ ಸದಸ್ಯರು, ಕೆಡಿಪಿ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. राष्ट्र की जय चेतना का गान वंदे मातरम, राष्ट्र भक्ति प्रेरणा का गान वंदे मातरम, राष्ट्र की जय चेतना का गान वंदे मातरम, राष्ट्र भक्ति प्रेरणा
के बहुते स्वरों का प्राण वंदे मातरम झल्लरे झेंकार झनके नाद वंदे मातरम बंसी के बहुते स्वरों का प्राण वंदे मातरम झल्लरे झेंकार झनके नाद वंदे मातरम शंख के संघोष का संदेश वंदे मातरम शंख के संघोष का संदेश वंदे मातरम राष्ट्रभक्ति प्रेरणा का गान वंदे मातरम 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 सृष्टि बीज मंत्र का है मर्म वंदे मातरम राम के वनवास का है काव्य वंदे मातरम सृष्टि बीज मंत्र का है मर्म वंदे मातरम राम के वनवास का है काव्य वंदे मातरम दिव्य गीत ज्ञान का संगीत वंदे मातरम दिव्य गीत ज्ञान का संगीत वंदे मातरम राष्ट्रभक्ति प्रेरणा का गान वंदे मातरम वंदे मातरम वंदे मातरम वंदे मातरम वंदे मातरम वंदे ಇವತ್ತು ಸಹಸ್ರಾರು ಜನರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಇವತ್ತು ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನ ಹೊಂದಿ ಇವತ್ತು ಮುನ್ನಡೆಗೆ ಇವತ್ತು ಅವಕಾಶ ಆಗಿರುವಂತ ಈ ದಿನ ಪೂರ್ವಿಕರೆಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನಂತರ ಅಹಿಂಸಾ ಮಾರ್ಗದಲ್ಲಿ ಇನ್ನೂ ಪ್ರಪಂಚದಲ್ಲಿ 10 ದೇಶಗಳು ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥದ್ದು ಕೂಡ ವಿಶೇಷ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ದೇಶದ ಐಕ್ಯತೆ ಸಮಗ್ರತೆ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಬಂಧುಗಳೇ. ಇವತ್ತು ಒಂದು ಆತಂಕಕಾರಿಯಾದಂಥ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ತೀವ್ರತರವಾದಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೇವೆ. ಇವತ್ತು ಮುಂಗಾರು ಮುಕ್ತಾಯಗೊಂಡಿದೆ, ಆದರೂ ಕೂಡ ಪೂರ್ಣ ಪ್ರಮಾಣದ ಮಳೆಯಿಂದಲೇ ಇವತ್ತು ರೈತ ಬಾಂಧವರು ತತ್ತರಿಸ್ತಕ್ಕಂಥ ಒಂದು ದಿನಗಳು ಸೃಷ್ಟಿಯಾಗಿದ್ದಾವೆ. ದೇಶದ ಬೆನ್ನೆಲುಬು ರೈತ. ಇವತ್ತು ಕೃಷಿ ಇಲಾಖೆ ಮೂಲಕ ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ಸೂಚನೆ ನೀಡಿ ಇವತ್ತು ಈ ತಾಲೂಕಿನಲ್ಲಿ 33,600 ಜನ ರೈತರು ರಾಗಿ, ಜೋಳ, ಅಲಸಿಂದೆ ಬೆಳೆಗೆ ಇವತ್ತು ವಿಮೆಯನ್ನ ಕಟ್ಟಿಸ್ತಕ್ಕಂಥದಕ್ಕೆ ಈ ತಾಲೂಕಿನಲ್ಲಿ ವಿಶೇಷವಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಬೆನ್ನೆಲುಬು ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಧಾವಿಸಬೇಕು. ಕೂಡಲೇ ಈ ಒಂದು ಚನ್ನರಾಯಪಟ್ಟಣ ತಾಲೂಕಿನ ಬರ ಕಾಲದ ಒಂದು ವ್ಯಾಪ್ತಿಗೆ ಘೋಷಣೆಯನ್ನು ಮಾಡೋದ್ರ ಮೂಲಕ ರೈತರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥದಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಭಾರತ ದೇಶಕ್ಕೆ ಬ್ರಿಟಿಷರ ಸಂಕೋಲೆಯಿಂದ ಆ ಸ್ವಾತಂತ್ರ್ಯವನ್ನು ಮತ್ತೆ ನಾವು ಮರಳಿ ಪಡೆಯಲು ಲಕ್ಷಾಂತರ ಭಾರತ ಮಾತೆಯ ಪುತ್ರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ನಮ್ಮ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಕಿತ್ತೂರಿನ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ರಾಣಿ ಚೆನ್ನಮ್ಮನ ಬಂಟನಾದಂಥ ಸಂಗೊಳ್ಳಿ ರಾಯಣ್ಣ ನನ್ನ ದೇಶಕ್ಕೆ ಮತ್ತೆ ಹುಟ್ಟಿ ಬರುತ್ತೇನೆ ಅಂತೇಳಿ ಹೋರಾಟ ಮಾಡಿ ಅಜರಾಮರರಾಗ್ತಾರೆ. ಅದಾದ ನಂತರ 1857ರಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಗುಂಡನ್ನು ಸಿಡಿಸಿದ ಮಂಗಲ್ ಪಾಂಡೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನು ಆರಂಭಿಸ್ತಾರೆ ಅಂತ ಬಾಲ್ ಗಂಗಾಧರ್ ತಿಲಕ್ ಅವರು ಘೋಷಣೆ ಮಾಡ್ತಾರೆ. ಲಾಲ್ ಲಜಪತ್ ರಾಯರವರು ಪಂಜಾಬ್ದ ಕೇಸರಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಿಸಿಕೊಳ್ಳಲು ಹೋರಾಡ್ತಾರೆ. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ, ಅಹಿಂಸಾ ಚಳವಳಿ ಮತ್ತೆ ಕ್ವಿಟ್ ಇಂಡಿಯಾ ಚಳವಳಿ
ಮುಂತಾದ ಹೋರಾಟಗಳನ್ನು ಶುರು ಮಾಡಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಮುಂತಾದ ಮಹನೀಯರ ಒಂದು ಹೋರಾಟದಿಂದ, ತ್ಯಾಗದಿಂದ ಸ್ವಾತಂತ್ರ್ಯ ಬೇಕೇ ಬೇಕು ಎಂಬುವ ಗಟ್ಟಿ ಧ್ವನಿಯಲ್ಲಿ ಅವರು ಹೋರಾಟವನ್ನು ಆರಂಭಿಸ್ತಾರೆ. ಆ ಕಾನೂನಿಗೆ ನಿಶಸ್ತ್ರೀಕರಣ ಎನ್ನುವ ಹೆಸರನ್ನ ಇಡಲಾಗುತ್ತೆ. ಬೇಡ ಜನಾಂಗಕ್ಕೂ ಆಯುಧಗಳಿಗೂ ಬಿಡಿಸಲಾಗದ ನಂಟು. ಬಿಲ್ಲು ಬಾಣ, ಕತ್ತಿ, ಖಡ್ಗಗಳೇ ಅವರ ಆಯುಧ, ಬೇಟೆಯೇ ಅವರ ಉದ್ಯೋಗ. ಹೀಗಾಗಿ ಸದಾಕಾಲವು ಸೊಂಟ ಅಥವಾ ಬೆನ್ನಿಗೆ ಆಯುಧವನ್ನ ಕಟ್ಕೊಂಡೇ ತಿರುಗಾಡ್ತಾ ಇದ್ರು. ಅವರ ದೇಹ ಈ ಮಣ್ಣಿನಲ್ಲಿ ಮಣ್ಣಾಯಿತು, ಆದರೆ ಅವರ ಧೈರ್ಯ ಇತಿಹಾಸದಲ್ಲಿ ಅಮರವಾಯಿತು. ಇದು ಒಬ್ಬ ಸಾಮಾನ್ಯ